ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ಹಾಂ ಸರ್, ನಮಸ್ಕಾರ. ಹೇಳಿ ಸರ್. ಸರ್, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ವಾ ಇದು? ಹಾಂ ಹೌದು ಸರ್, ಡಿಸೈರು. ಪೆಟ್ರೋಲ್ ವಿತ್ LPGನಾ? ಹೌದು, ಇಲ್ಲ ಸರ್, ಪೆಟ್ರೋಲ್ CNG ಸರ್. ಪೆಟ್ರೋಲ್ ವಿತ್ CNG. ಓಕೆ, ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರೆ ಡೀಟೇಲ್ಸ್ ಕೊಟ್ಬಿಡ್ತೀರಾ ಸರ್ ಗಾಡಿದು? ಹಾಂ ಓಕೆ ಸರ್. ಓಕೆ, ಗಾಡಿ ಯಾವ ಮಾಡಲ್ ಸರ್ ಇದು? ಸರ್, ಇದು 22 ಮಾಡಲು ಸರ್. 2022. ಗಾಡಿ ಎಷ್ಟು ಓಡಿದೆ ಸರ್? ಹೌದು ಸರ್, 88,489 ಹಾಕ್ಕೊಳ್ಳಿ ಸರ್. 89,000 ಓಡಿದೆ. ಹೌದು ಸರ್, ಓನರ್ ಎಷ್ಟಾಗಿದೆ? ಸರ್, ಇದು ನನ್ನ ಸೆಕೆಂಡ್ ಓನರ್ ಸರ್. ಈಗ 2ನೇ ಓನರಲ್ಲಿ ಇದೆ ಗಾಡಿ. ಹೌದು ಸರ್, ನಾನು ನೆಕ್ಸ್ಟ್ ತಗೊಳ್ಳೋರು 3ನೇ ಓನರ್. 3ನೇ ಓನರ್ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸು ಮುಂದಿನ ತಿಂಗಳು ಮುಗಿಯುತ್ತೆ ಸರ್. ಅದು ನಾನು ಕಟ್ಕೊಡ್ತೀನಿ. ಇನ್ಶೂರೆನ್ಸ್ ರನ್ ಮಾಡಿಕೊಡ್ತೀರಾ? ಹೌದು ಸರ್. ಓಕೆ, ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಟ್ರಾನ್ಸ್ಫರು CC ತಗೊಡ್ತೀನಿ ಸರ್. CC ನೀವು ಎತ್ಕೊಡ್ತೀರಾ? ಹೌದು ಸರ್. ಓಕೆ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಎಲ್ಲ ಶೋರೂಮ್ ಪೇಂಟೆಡ್. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಬಂಪರು. ಅದು ಮಾಮೂಲಿ ಸಿಟಿಲಿ ಮಾಮೂಲಿ ಬಿಡಿ ಸರ್, ಅದೆಲ್ಲ ಮಾಮೂಲಿ ಸರ್. ಓಕೆ, ಗಾಡಿ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ, ಕಂಟಿನ್ಯೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ? ಹ್ಞೂ ಸರ್, ಕಂಟಿನ್ಯೂ ಮಾಡ್ಕೊಡ್ತೀನಿ ಸರ್. ಓಕೆ, ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳಿದೆಯಾ ಸರ್? ಇಲ್ಲ ಸರ್, ಇದ್ರೆ ಏನಾದರೂ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಅಕಸ್ಮಾತ್ ಇದ್ರೂ ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಹ್ಞೂ ಸರ್, 1,000 ಚೆಕ್ ಮಾಡಿದೆ. ಪೊಲೀಸರು ಹೇಳಿದ್ರು 1,000 ರೂಪಾಯಿ ಇದೆ ಅಂತ. ಏನಿದೆ ಅದು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ? ಅದೇ ಮೊನ್ನೆ ರೀಸೆಂಟು ಒಂದು ತಿಂಗಳಲ್ಲಿ ಸೀಟ್ ಕವರು, ಮ್ಯಾಟು, ಲೈಟು ಆಮೇಲೆ ಎಲ್ಲ ಹಾಕ್ಸಿದ್ದೀನಿ ಸರ್. ಓಕೆ, ಹೊಸ ಟೈರ್ ಹಾಕ್ಸಿದ್ದೀನಿ ಸರ್, 4 ಹೊಸ ಟೈರ್. ಓಕೆ, ಹೊಸ ಟೈರ್ಗಳು ಮತ್ತೆ ಸೀಟ್ ಕವರು, ಫ್ಲೋರ್ ಮ್ಯಾಟು ಎಲ್ಲ ಹಾಕ್ಸಿದ್ದೀರಾ? ಹೌದು ಸರ್. ಓಕೆ ಸರ್. ಗಾಡಿ ಏನು ಜಾಸ್ತಿ ಹೊಡಿಲ್ಲ ಸರ್, ಎಷ್ಟು ಹೊಡಿದೆ ಅಷ್ಟು ಶೋರೂಮ್ ರೆಕಾರ್ಡೆಡ್. ಇದುವರೆಗೂ ಶೋರೂಮ್ ಅಲ್ಲೇ ಬಿಟ್ಟು ಆಯಿಲ್ ಚೇಂಜ್ ಎಲ್ಲ ಮಾಡಿಸಿರೋದು ಸರ್. ಓಕೆ ಸರ್, ಆಯ್ತು. ಇದ್ರ ಸೆಂಟ್ರಲ್ ಯಾರು ಇಲ್ಲ ಸರ್, ನೀವು ಡೈರೆಕ್ಟ್ ಬೈಯರು ಮತ್ತೆ ಸೆಲ್ಲರ್ ಇಬ್ಬರೇ? ಸೆಂಟ್ರಲ್ ಯಾವ ಬ್ರೋಕರೇಜ್ ಏನೂ ಇಲ್ಲ? ಸೆಂಟ್ರಲ್ ಯಾರು ಇರಲ್ಲ, ತಲೆ ಕೆಡಿಸ್ಕೊಬೇಡಿ. ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ವೈರಲ್ ಆಗುತ್ತೆ. ಓಕೆ ಸರ್. ಒಂದು ವಾರ ಟೈಮ್ ತಗೊಳುತ್ತೆ ಸರ್, ಅಂದ್ರೆ ಒಂದು ವಾರ ಟೈಮ್ ತಗೊಳುತ್ತೆ. ವೈರಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಸರ್, ಹೊಸವಾ? ಸರ್, ಹೊಸ ಸರ್, ರೀಸೆಂಟ್ ಹಾಕ್ಸಿರೋದು ಸರ್ ಎಲ್ಲ ಟೈರ್ಸ್. ಒಂದು 90%? 100% ಇದೆ ಸರ್. ಒಂದು ತಿಂಗಳಾಯ್ತು ಸರ್ ಅಷ್ಟೇ. ಓಕೆ, ಹಂಗಾರೆ ಫುಲ್ ಪರ್ಸೆಂಟ್ ಇದೆ ಹಂಗಾರೆ. ಹ್ಞೂ ಸರ್. ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆ ಸರ್? ಇಲ್ಲ ಸರ್, ಏನು ಆಕ್ಸಿಡೆಂಟ್ ಆಗಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ ಸರ್? ಚೆಕ್ ಮಾಡಿಸ್ಕೊಳ್ಳಿ. ಆಗಿಲ್ಲ ಸರ್, ಟೂರೆಸ್ಸು. ಅಲ್ಲ, ಗೊತ್ತಾಯ್ತು, ಕೆಲವರು ಹಾಕ್ಸಿರ್ತಾರೆ ಅದಕ್ಕೋಸ್ಕರ. ಇಲ್ಲ ಸರ್, ಅದು ಒಳಗಡೆ ಎಲ್ಲ ಒಳ್ಳೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀನಿ ಸರ್. ಓಕೆ ಸರ್, ಆಯ್ತು. ಫೋಟೋದಲ್ಲಿ ಕಳಿಸಿದ್ದೀರಾ? ಒಳಗಡೆ ಕಳಿಸಿಲ್ಲ ಸರ್. ಇಂಟೀರಿಯರ್ ಸ್ವಲ್ಪ ಫೋಟೋಸ್ ಇದ್ರೆ ಕಳಿಸಿ, ಇಲ್ಲ ಅಂದ್ರೆ ಇರ್ಲಿ ಬಿಡಿ, ಇದೇ ಹಾಕ್ತೀನಿ. ಇದು ಫ್ಯೂಲ್ ಪೆಟ್ರೋಲ್ ವಿತ್ CNG, ಇದು CNG ಅಲ್ವಾ ಸರ್? ಹೌದು ಸರ್, ಪೆಟ್ರೋಲ್ ಪ್ಲಸ್ CNG ಸರ್. ಪೆಟ್ರೋಲ್ ಪ್ಲಸ್ CNG. ಓಕೆ, ಇದಕ್ಕೆ CNG ಅಲ್ಲಿ ಒಂದು 26-27 ಸಿಟಿಲಿ ಕೊಡುತ್ತೆ ಸರ್. ಲಾಂಗ್ ಅಲ್ಲಿ ಒಂದು 30 ಆದ್ರೂ ಕಂಪಲ್ಸರಿ ಬರುತ್ತೆ ಸರ್. ಒಂದು ಫುಲ್ ಟ್ಯಾಂಕ್ ಅಲ್ಲಿ ಒಂದು 250 ಹೊಡೆದಿದ್ದೀನಿ ಸರ್ ನಾನು. ಓಕೆ ಸರ್, ಆಯ್ತು. ಇದು ಲಾಂಗ್ ಅಲ್ಲಿ ಸರ್. ಕಂಪ್ನಿ ಫಿಟೆಡ್ CNG ಅಥವಾ ನೀವು ಹೊರಗಡೆ ಫಿಟ್ ಮಾಡಿಸಿರೋದು ಸರ್? ಇಲ್ಲ ಸರ್, ಕಂಪ್ನಿ ಫಿಟೆಡ್ ಸರ್. ಕಂಪ್ನಿ ಫಿಟೆಡ್. ಓಕೆ, RTOದಲ್ಲಿ ಅಪ್ರೂವಲ್ ಇದೆ? ಹೌದು ಸರ್, ಎಲ್ಲ RC ಕಾರ್ಡು, RTO ಎಲ್ಲ ಅಪ್ರೂವ್ ಇದೆ ಸರ್. ಓಕೆ ಸರ್, ರೈಟ್. ಸರ್, ಇದಕ್ಕೆ ಗಾಡಿಗೆ ಓನರ್ ನೀವೇನಾ? ಸರ್, ಓನರ್ ನಾನೇ ಸರ್, ಡೈರೆಕ್ಟ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಸರ್, ಯಾರನ್ನ ಗಾಡಿ ನೋಡಕ್ ಬರಬೇಕು ಅಂದ್ರೆ? ಸರ್, ನಮ್ಮೂರು ತುಮಕೂರು. ನಾನು ಬೆಂಗಳೂರಲ್ಲೇ ಜಾಸ್ತಿ ಇರೋದು ಸರ್. ಓಕೆ, ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಇರ್ತೀನಿ ಸರ್. ಈ ಸೈಡ್ ಕೋರಮಂಗಲ ಸೈಡ್ ಇರ್ತೀನಿ ಸರ್. ಅಂದ್ರೆ ನೀವು ಗಾಡಿ ಓಡಿಸ್ತಾ ಇರೋದು ಈಗ ಬೆಂಗಳೂರಲ್ಲೇ? ಬೆಂಗಳೂರು ಸರ್, ಕೋರಮಂಗಲ ಬಿಟ್ಟರೆ ಏರ್ಪೋರ್ಟ್ ಸರ್. ಕೋರಮಂಗಲ. ಹ್ಞೂ ಸರ್. ಓಕೆ ಸರ್, ಫೈನಲ್ ಆಗಿ ಈಗ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಿ ಗಾಡಿಗೆ? ಸರ್, ನಾನು 6.30 ಹೇಳ್ತಿದ್ದೀನಿ ಸರ್. ಹೆಚ್ಚು ಕಮ್ಮಿ ಅಂದರೆ ಒಂದು 6 ಲಕ್ಷಕ್ಕೆ ಬಿಡ್ಬಿಡ್ತೀನಿ ಸರ್.
6,30,000 ಹೇಳ್ತಾ ಇದ್ದೀರಾ, 6 ಲಕ್ಷ ಫೈನಲ್ ಮಾಡ್ತೀರಾ? ಜೆನ್ಯೂನ್ ಕಿಲೋಮೀಟರ್ ಸರ್, ಏನು ಅದ್ರಲ್ಲೇನು ಇಲ್ಲ ಇಲ್ಲ ಸರ್, ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ, ಶೋರೂಮಲ್ಲಿ ಗೊತ್ತಾಗುತ್ತಲ್ಲ ಸರ್. ಸರ್ ಇದು ಲೋನ್ ಇದೆ ಆಲ್ರೆಡಿ. ಲೋನ್ ಬೇಕಾದ್ರೆ ಲೋನ್ ಕಂಟಿನ್ಯೂ, ಹ್ಞೂ ಸರ್, ಲೋನ್ ಕಂಟಿನ್ಯೂನು ಕೊಡ್ತೀನಿ, ಇಲ್ಲಾಂದ್ರೆ ಫುಲ್ ಕ್ಯಾಶ್ ಫುಲ್ ಕ್ಯಾಶಲ್ಲಿ ಮಾಡ್ತೀನಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್, ಯಾಕಂದ್ರೆ ಅವ್ರಿಗೂ ತಲೆನೋವು ಬರೋದು ಬೇಡ ಅಂತ ಸರ್. ಲೋನ್ ಕಂಟಿನ್ಯೂ ಇದ್ರೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ ಸರ್, ಅದಕ್ಕೆ. ಪರ್ ಮಂತ್ ಲೋನ್ ಎಷ್ಟು ಬರ್ತಿದೆ ಸರ್ ಇವಾಗ? ಸರ್ ಇವಾಗ 15,280 ರೂಪಾಯಿ ಬರುತ್ತೆ ಸರ್. 15,280. ಇನ್ನು ಎಷ್ಟು ತಿಂಗಳು ಲೋನ್ ಇದೆ ಸರ್? ಸರ್ 23 ತಿಂಗಳಿದೆ ಸರ್. ಇನ್ನೆರಡು ವರ್ಷ ಅಂದ್ರೆ 23 ತಿಂಗಳಿದೆ ಇನ್ನು. ಹೌದು ಸರ್, 23 ತಿಂಗಳಿದೆ ಸರ್. ಓಕೆ, ಲೋನ್ಗಾನ ಹೋಗ್ಲಿ ಕಸ್ಟಮರು ಅಥವಾ ಒಂದೇ ಸರಿ ಪೇ ಮಾಡಾರು ತಗೊಳ್ಳಿ, ಯಾವ ತರ ತಗೊಂಡ್ರು ನೋಡ್ಕೊಂಡು ಚಾನಲ್ ಕಡೆಯಿಂದ ಯಾರನ್ನ ಬಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಓಕೆ ಸರ್, ಓಕೆ ಸರ್. ಓಕೆ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಸರ್. ಓಕೆ, ಯಾಕೆಂದ್ರೆ ಇದು ನಾನು ತಗೊಂಡಿದ್ದು ಬರೀ 20,000 ಆಯ್ತು ಸರ್ ಅಷ್ಟೇ. 25,000, 5 ಗಾಡಿ ಇತ್ತು ಅವ್ರ ಹತ್ರ. ಸೇಮ್ ನಂಬರ್ ಅಂದ್ರೆ 332 ನನ್ನ ಗಾಡಿ, ನನ್ನ 3334 ಈ ತರ 5 ಗಾಡಿ ಇತ್ತು ಸರ್. ಅವರು ನಮ್ಮ ಪರಿಚಯನೇ, ಅವ್ರ ಹತ್ರನೇ ತಗೊಂಡಿದ್ದೆ ಸರ್ ನಮ್ಮ ಗಾಡಿ. ಸರಿ ಸರ್, ಆಯ್ತು, ಒಳ್ಳೇದು. ವಿಡಿಯೋ ಮಾಡೋಣ. ಅವಾಗ ಸಡನ್ ಆಗಿ ಸಿಗ್ತಿರ್ಲಿಲ್ಲ ಸರ್ ಗಾಡಿ. ಶೋರೂಮ್ ನೋಡಿದ್ದೆ, 6 ತಿಂಗಳು 7 ತಿಂಗಳು ಆ ತರ ಇತ್ತು. ನಾನ್ ಗಾಡಿ ಕೊಡೋಣ ಅಂತ ಇಲ್ಲ, ದೊಡ್ಡ ಗಾಡಿ ಹಾಕೋಣ ಅಂತ ಸರ್. ಸರಿ ಸರ್, ಹಂಗೆ ಮಾಡಿ ನೋಡೋಣ. ಫಾಸ್ಟ್ ಮೂವಿಂಗ್ ಗಾಡಿ ಬೇಗ ಸೇಲ್ ಆಗುತ್ತೆ, ಇದು ಗಾಡಿಗಳು ನೋಡ್ತಾ ಇರ್ತಾರೆ, ಸ್ವಿಫ್ಟ್. ಓಕೆ ಸರ್, ವಿಡಿಯೋ ಮಾಡಿ ನಿಮ್ಗೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಿಮ್ದು ವಿಡಿಯೋ ಗಾಡಿ ಸೇಲ್ ಆದ್ಮೇಲೆ ಒಂದು ಮೆಸೇಜ್ ಹಾಕಿ, ನಿಮ್ಮ ನಂಬರ್ನ ನಾನು ಅಲ್ಲಿಂದ ತೆಗೆದ್ಬಿಡ್ತೀನಿ. ಓಕೆ ಓಕೆ ಸರ್, ಓಕೆ ಓಕೆ ಸರ್, ಒಂದು ವಾರ ವೇಟ್ ಮಾಡಿ, ವಿಡಿಯೋ ವೈರಲ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.